ಗ್ರಾಮವೊಂದರ ಪುಟ್ಟ ದೇವಸ್ಥಾನ ದೇಶದ ಅತಿರಥ ಮಹಾರಥರ ನಡುವೆ ಫೇಮಸ್ ಆಗಿರೋದರ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ಕೇವಲ ಆಧ್ಯಾತ್ಮಿಕ ವ್ಯಕ್ತಿಯೊಬ್ಬರ ಪುಣ್ಯ ವಿಶೇಷದಿಂದ ರೂಪುಗೊಂಡ ಈ ಸ್ಥಳ ಮುಂದೆ ಒಂದು ಪವಿತ್ರ ಕ್ಷೇತ್ರವಾಯಿತು. ಅನೇಕ ರಾಜಕಾರಣಿಗಳು ಹಾಗೂ ವಾಣಿಜ್ಯೋದ್ಯಮಿಗಳ ಭಕ್ತಿ ಹಾಗೂ ಶ್ರದ್ಧೆಯ ಕೇಂದ್ರವಾಗಿ ಅಭಿವೃದ್ಧಿ ಹೊಂದಿತು. ರೇಕುಳಗಿ ಶಂಭುಲಿಂಗೇಶ್ವರ ನಂಬಿದವರ ಕೈಬಿಡದ ದೇವರು ಅಂತಾನೆ ಫೇಮಸ್ ಆಗಿದ್ದಾನೆ. ಹಾಗೇನೆ ಕೇಡು ಬಯಸಿದವರನ್ನ ಉಳಿಗಾಲವಿಲ್ಲದಂತೆ ಮಾಡುವ ಭಯಂಕರ ದೇವರು ಅನ್ನೋ ಭಯವನ್ನು ಹುಟ್ಟಿಸಿದ್ದಾನೆ. ಇಷ್ಟಕ್ಕೂ ಈ ರೇಕುಳಗಿ ಶಂಭುಲಿಂಗೇಶ್ವರ ಯಾರು? ಈ ದೇವರ ಹಿನ್ನೆಲೆ ಏನು? ಈತನ ಮಹಿಮೆ ಏನು ಅನ್ನೋ ಪ್ರಶ್ನೆಗಳು ಮೂಡೋದು ಕಾಮನ್. ಹಾಗೆ ನೋಡಿದ್ರೆ ಬೀದರ್ ತಾಲೂಕಿನ ರೇಕುಳಗಿ ಇತರೆ ಗ್ರಾಮಗಳಂತೆ ಒಂದು ಪುಟ್ಟ ಗ್ರಾಮ. ಸುಮಾರು 2000 ಜನಸಂಖ್ಯೆ ಇರೋ ಈ ಗ್ರಾಮಕ್ಕೆ ಹೈದರಾಬಾದ್ ಪೂನಾ ರಾಷ್ಟ್ರೀಯ ಹೆದ್ದಾರಿ 9 ಮೇಲಿನ ಮನ್ನಾಕೆಳ್ಳಿ ಗ್ರಾಮದಿಂದ 3 ಕಿಲೋಮೀಟರ್ ಉತ್ತರಕ್ಕೆ ಕ್ರಮಿಸಿದ್ರೆ ಶಂಭುಲಿಂಗೇಶ್ವರನ ದೇವಸ್ಥಾನ ಬರುತ್ತೆ. ಈ ದೇವಸ್ಥಾನದ ಮೂಲ ಪುರುಷ ಒಬ್ಬ ಅಜ್ಜ. ಸುಮಾರು 75 ವರ್ಷಗಳ ಹಿಂದೆ ಈ ಗ್ರಾಮಕ್ಕೆ ಶಂಭುಲಿಂಗ ಅನ್ನೋ ಅಜ್ಜ ಬಂದರಂತೆ. ಅವರು ಯಾರು, ಎಲ್ಲಿಂದ ಬಂದ್ರು ಅನ್ನೋದು ಕೂಡ ಆಗ ಯಾರಿಗೂ ಗೊತ್ತಿರಲಿಲ್ಲ. ಹಾಗೆ ಬಂದ ಶಂಭುಲಿಂಗ ಅಜ್ಜ ಊರಿನ ಹೊರಗಿರೋ ಗುಡ್ಡದಲ್ಲಿ ನೆಲೆಸಿದ್ರು. ಸ್ಥಳೀಯ ಜನರ ಕಷ್ಟ ನಷ್ಟಗಳಿಗೆ ಸ್ಪಂದಿಸುತ್ತಾ ದೇವರ ಆರಾಧನೆ ಮಾಡುತ್ತಿದ್ದರು. ಶಿವಲಿಂಗವನ್ನ ಇಟ್ಟು ಪೂಜೆ ಮಾಡತೊಡಗಿದ್ರು. ದಿನೇ ದಿನೇ ಇವರ ಕೀರ್ತಿ ಸುತ್ತ ಹತ್ತಳಿಗೆ ಹಬ್ಬಿತು. ಇವರನ್ನ ನೋಡುವುದಕ್ಕೆ, ಇವರ ಆಶೀರ್ವಾದ ಪಡೆಯುವುದಕ್ಕೆ ಜನ ದೂರದ ಊರುಗಳಿಂದ ಇಲ್ಲಿಗೆ ಬರತೊಡಗಿದ್ರು. ಕೊನೆಗೆ ಶಂಭುಲಿಂಗೇಶ್ವರ ಮಹಾರಾಜರು ಹುಗ್ಗಿ ಕುದಿಸುವ ಹೊಂಡದಲ್ಲಿ ಲಿಂಗೈಕ್ಯರಾದ್ರು. ಅವತ್ತಿನಿಂದ ಶಂಭುಲಿಂಗ ಅಜ್ಜ ಶಂಭುಲಿಂಗೇಶ್ವರನ ಸ್ವರೂಪ ಪಡೆದ್ರು. ಈ ಭಾಗದ ಜನರ ಆರಾಧ್ಯ ದೇವರಾದ್ರು. ಧರಮ್ ಸಿಂಗ್ ಕೂಡ ಮೊನ್ನೆ MP ಎಲೆಕ್ಷನ್ನಲ್ಲಿ ಬಂದು ಇಲ್ಲಿ ಬೇಡಿಕೊಂಡು ಹೋದಾಗೆ ಮಾತ್ರ ಅವರು ಇಲ್ಲಿ ಎಲೆಕ್ಷನಲ್ಲಿ ಗೆದ್ದು ನಮ್ಮ ಕ್ಷೇತ್ರದಲ್ಲಿ MP ಆಗಿ ಸೆಲೆಕ್ಟ್ ಆದರು. ಅದೇ ಥರ ಕುಮಾರಸ್ವಾಮಿ ಕೂಡ ಮುಖ್ಯಮಂತ್ರಿ ಇಲ್ಲಿ ಬಂದು ಬೇಡಿಕೊಂಡು ಹೋಗಿದಾಗೆ ಮಾತ್ರ ಮುಖ್ಯಮಂತ್ರಿಯಾಗಿ ಸೆಲೆಕ್ಟ್ ಆದರು. ಈಗ ಇಲ್ಲಿ ಪುರಾತನ ಕಾಲದ ದೇವಸ್ಥಾನ ಇಲ್ಲದಿದ್ರೂ ಹೊಸ ಮಂದಿರವೊಂದನ್ನ ನಿರ್ಮಿಸಲಾಗಿದೆ. ಈ ದೇವಸ್ಥಾನದ ಸಕಲ ಉಸ್ತುವಾರಿಯನ್ನ ಇದೇ ಗ್ರಾಮದ NB ರೆಡ್ಡಿ ಅನ್ನೋ ಗುರೂಜಿ ನೋಡಿಕೊಳ್ತಾರೆ. ಇವರು ದೇವಸ್ಥಾನದ ಪೂಜಾರಿಯೂ ಹೌದು. ದೆಹಲಿ, ಕೋಲ್ಕತ್ತಾ, ಬೆಂಗಳೂರು ಸೇರಿದಂತೆ ದೇಶದ ಅನೇಕ ಮಹಾನಗರಗಳಿಂದ ರಾಜಕಾರಣಿಗಳು ಇವರನ್ನ ಹುಡುಕಿಕೊಂಡು ಬರ್ತಾರೆ. ಇವರಿಂದಲೇ ಈ ದೇವಸ್ಥಾನಕ್ಕೆ ರಾಜಕೀಯ ಮುಖಂಡರ ಸಂಪರ್ಕ ಸಿಕ್ಕಿದೆ ಅಂತಾರೆ ಸ್ಥಳೀಯರು. ರಾಜಕಾರಣಿಗಳಲ್ಲದೆ ಅನೇಕ ವಾಣಿಜ್ಯೋದ್ಯಮಿಗಳು ಕೂಡ ಇಲ್ಲಿಗೆ ಸೀಕ್ರೆಟ್ ವಿಸಿಟ್ ಕೊಡ್ತಾರೆ. ಈ ದೇವಸ್ಥಾನದ ವಿಶೇಷ ಅಂದ್ರೆ ಇಲ್ಲಿಗೆ ಬರುವ VIP ಭಕ್ತರ ಗೌಪ್ಯತೆಯನ್ನ ಕಾಪಾಡಲಾಗುತ್ತೆ. ದೇವಸ್ಥಾನ ಕಮಿಟಿ ಈ ಬಗ್ಗೆ ಸಾಕಷ್ಟು ಎಚ್ಚರಿಕೆ ವಹಿಸುತ್ತೆ.
ಹಾಗಂತ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಆಗ್ತಿರೋ ಎಲ್ಲ ರಾಜಕೀಯ ಬದಲಾವಣೆಗಳಿಗೆ ಹಾಗೂ ನಾಯಕರ ಬದುಕಿನ ಏರಿಳಿತಗಳಿಗೆ ಶಂಭುಲಿಂಗೇಶ್ವರನೇ ಕಾರಣ ಅಂತ ಖಚಿತವಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಜನರ ವಿಶ್ವಾಸ ಗಳಿಸಿದವನು ಚುನಾವಣೆಯಲ್ಲಿ ಗೆದ್ದಾನೆ, ಉಳಿದವರು ಸೋಲ್ತಾರೆ. ಉಳಿದಂತೆ ಇದೆಲ್ಲ ಕೇವಲ ಮೂಢನಂಬಿಕೆ ಅನ್ನೋ ಜನರು ಸಾಕಷ್ಟಿದ್ದಾರೆ. ಇದೆಲ್ಲ ಜನರ ನಂಬಿಕೆ, ಆಚರಣೆಗೆ ಸಂಬಂಧಿಸಿದ ವಿಚಾರ. ಇದೇ ಅಂತಿಮ ಸತ್ಯ ಅಂತ ಹೇಳೋಕ್ಕಾಗಲ್ಲ. ಎಲ್ಲವೂ ಜನರ ನಂಬಿಕೆಗೆ ಬಿಟ್ಟ ವಿಚಾರ. ಏನೇ ಆದರೂ ಹಿಂದುಳಿದ ಬೀದರ್ ಜಿಲ್ಲೆಯ ಕುಗ್ರಾಮವೊಂದು ರಾಷ್ಟ್ರದ ಗಮನ ಸೆಳೆದಿರೋದು ವಿಶೇಷವೇ ಸರಿ. ಇದು ಇವತ್ತಿನ ಸಮಥಿಂಗ್ ಸ್ಪೆಷಲ್ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.